ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳು. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು. ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ. ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು, ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು, ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ. ನಿಯತಕಾಲಿಕೆ ವಿಭಾಗ, ಪುಸ್ತಕ ವಿಭಾಗ, ಸಂದರ್ಭ ಸೇವಾ ವಿಭಾಗ, ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ. 19 ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ. ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾನಂದ ಪೆರ್ಲಾ ಹಾಗೂ ಚಿ.ಸಿ. ನಿಂಗಣ್ಣ ಅವರ ಸಂಪಾದಕತ್ವದ ಅನನ್ಯ ಮಹಾದೇವ, ಸ್ವಾತಂತ್ರ್ಯ ಸೇನಾನಿ ಮಹಾದೇವಪ್ಪ ಕಡೇಚೂರ್ ಅವರ ಅಭಿನಂದನಾ ಗ್ರಂಥ ಹಾಗೂ ಡಾಕ್ಟರ್ ಬಿ.ಸಿ. ಮಹಾಬಲೇಶ್ವರಪ್ಪ ಅವರ ಚಂದ್ರಶೇಖರ್ ಪಾಟೀಲ್, ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ, ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಹೇಶ್ ಕುಲಕರ್ಣಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಮಹಾದೇವಪ್ಪ ಕಡೇಚೂರ್ ಅವರ ಹೋರಾಟದ ಬದುಕನ್ನು ಕಟ್ಟಿಕೊಡುವ ಅನನ್ಯ ಮಹಾದೇವ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಗೊಂಡ ಮಹತ್ವದ ಅಭಿನಂದನಾ ಗ್ರಂಥ. ಡಾಕ್ಟರ್ ಸದಾನಂದ ಪೆರ್ಲಾ ಹಾಗೂ ಸಾಹಿತಿ, ವಾಗ್ಮಿ ಮತ್ತು ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿ.ಸಿ. ನಿಂಗಣ್ಣ ಸಂಪಾದಕತ್ವದ ಈ ಅಭಿನಂದನಾ ಗ್ರಂಥವನ್ನು ಶ್ರೀ ಮಹಾದೇವಪ್ಪ ಕಡೇಚೂರ್ ಅವರಿಗೆ 93 ವರ್ಷ ತುಂಬಿದ ಹಾಗೂ ಅವರಿಗೆ 2021ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ ಸವಿಸ್ಮರಣೆಯಲ್ಲಿ ಹೊರತರಲಾಗಿದೆ. ಕೃತಿಯು ಒಟ್ಟು 432 ಪುಟಗಳನ್ನು ಒಳಗೊಂಡಿದೆ. ಮಹಾದೇವಪ್ಪ ಕಡೇಚೂರ್ ಗೌರವ ಗ್ರಂಥ ಸಮಿತಿ ಹೊರತಂದಿರುವ ಈ ಕೃತಿಯನ್ನು ಮಂಗಳೂರಿನ ಆಕೃತಿ ಪ್ರಿಂಟರ್ಸ್ನಲ್ಲಿ ಮುದ್ರಿಸಲಾಗಿದೆ. ಪ್ರಸನ್ನ ರೈ ಪುತ್ತೂರು ಮುಖಪುಟ ವಿನ್ಯಾಸ ಕೈಗೊಂಡಿದ್ದು, ಪುಸ್ತಕದ ಬೆಲೆ 575 ರೂಪಾಯಿ. ಸುಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು, ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಧರ್ಮಸ್ಥಳದ ಮಠಾಧೀಶರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ನಿಟ್ಟೂರಿನ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು, ಹಾರಕೂಡು ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರ ಶುಭ ಸಂದೇಶ ಹೊಂದಿರುವ ಈ ಕೃತಿಗೆ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶುಭಾಶೀರ್ವಾದ ನೀಡಿದ್ದಾರೆ. ಜೊತೆಗೆ ಮಾಜಿ ಉಪರಾಷ್ಟ್ರಪತಿಗಳಾದ ಎಂ ವೆಂಕಯ್ಯ ನಾಯ್ಡು, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮುತ್ಸದ್ದಿ ಬಿ.ಎಸ್. ಯಡಿಯೂರಪ್ಪ, ಕೇಂದ್ರದ ಮಾಜಿ ಸಚಿವ ಡಿ.ವಿ. ಸದಾನಂದಗೌಡರು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾಗಿರುವ ವಿ. ಸುನೀಲ್ ಕುಮಾರ್, ಕಲಬುರಗಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಅಭಿನಂದನಾ ಗ್ರಂಥಕ್ಕೆ ಶುಭ ಕೋರಿ ಸಂದೇಶ ನೀಡಿದ್ದಾರೆ. ಶ್ರೀ ಮಹಾದೇವಪ್ಪ ಕಡೇಚೂರ್ ಅಭಿನಂದನಾ ಗ್ರಂಥ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ತಾವು ಕಡೇಚೂರ್ ಅವರೊಂದಿಗೆ ಹೊಂದಿರುವ ಆಪ್ಯಾಯಮಾನವಾದ ಸಂಬಂಧ ಕುರಿತು ಆರಂಭದಲ್ಲಿ ಮನಬಿಚ್ಚಿ ದಾಖಲಿಸಿದ್ದಾರೆ. ಇದರ ಜೊತೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮುರುಗೇಶ್ ಆರ್ ನಿರಾಣಿ, ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವ ಮಾಲಿಕಯ್ಯ ಗುತ್ತೇದಾರ್, ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರುವ ನರಸಿಂಹನಾಯಕ್ ಅಲಿಯಾಸ್ ರಾಜುಗೌಡ, ಕೃಷ್ಣ ಕಾಡ ಅಚ್ಚುಕಟ್ಟು ಪ್ರದೇಶದ ಮಾಜಿ ಅಧ್ಯಕ್ಷರಾದ ಶರಣಪ್ಪ ತಳವಾರ್, ವಿಧಾನ ಪರಿಷತ್ ಸದಸ್ಯರಾದ ಶಶೀಲ್ ಜಿ ನಮೋಶಿ, ಸೊರಬ ಕ್ಷೇತ್ರದ ಮಾಜಿ ಶಾಸಕ ಮಧು ಬಂಗಾರಪ್ಪ, ಕಲಬುರಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್ ಅವರು ಕೃತಿಯ ಆರಂಭದಲ್ಲಿ ಮುತ್ಸದ್ದಿ ಮಹಾದೇವಪ್ಪ ಕಡೇಚೂರ್ ಅವರ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಬೆನ್ನುಡಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಗಸರ್ ಕೃತಿಯ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ.
ಇನ್ನು ಅಭಿನಂದನಾ ಗ್ರಂಥದ ಕುರಿತು ಹೇಳುವುದಾದರೆ ಕೃತಿಯನ್ನ 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಭಾಗ 1ಕ್ಕೆ ವ್ಯಕ್ತಿ ಕೃತಿಗಳ ವಿಮರ್ಶೆ ಎಂದು ಹೆಸರಿಡಲಾಗಿದೆ. 2ನೇ ಭಾಗದಲ್ಲಿ ಸಾಹಿತ್ಯ ಚಳವಳಿ, ಶಿಕ್ಷಣ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾಡಿನ ಚಿಂತಕರ ಲೇಖನಗಳನ್ನು ಬಳಸಿಕೊಳ್ಳಲಾಗಿದೆ. ಕೃತಿಯ 3ನೇ ಭಾಗಕ್ಕೆ ವ್ಯಕ್ತಿ ವ್ಯಕ್ತಿತ್ವ ಎಂದು ಹೆಸರಿಡಲಾಗಿದ್ದು, ಈ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಭಾಗಗಳ ಸಾಹಿತಿಗಳು, ಲೇಖಕರು, ಪತ್ರಕರ್ತರು, ಮಹಾದೇವಪ್ಪ ಕಡೇಚೂರ್ ಅವರ ಶಿಷ್ಯಂದಿರು ಹಾಗೂ ಅವರ ಕುಟುಂಬದ ಸದಸ್ಯರು ಕಡೇಚೂರ್ ಅವರ ಆಕರ್ಷಕ ವ್ಯಕ್ತಿತ್ವದ ಕುರಿತು ಬರೆದಿದ್ದಾರೆ. 4ನೇ ಭಾಗಕ್ಕೆ ಚಿತ್ರಸಂಪುಟ ಎಂದು ಹೆಸರಿಡಲಾಗಿದ್ದು, ಶ್ರೀ ಮಹಾದೇವಪ್ಪ ಕಡೇಚೂರ್ ಅವರು ಶಿಕ್ಷಕ ವೃತ್ತಿಯಿಂದ ಹಿಡಿದು ಅಬಕಾರಿ ಬಿಸಿನೆಸ್ ಮ್ಯಾನ್, ಸಾಹಿತಿ, ಪತ್ರಕರ್ತ, ಲೇಖಕ, RSS ಸಕ್ರಿಯ ಕಾರ್ಯಕರ್ತ ಹಾಗೂ ಬಿಜೆಪಿಯ ಹಿರಿಯ ಮುಖಂಡರಾಗಿ ನಿರ್ವಹಿಸಿದ ಜವಾಬ್ದಾರಿಗಳನ್ನು ನೆನಪಿಸುವ ಅಪರೂಪದ ಚಿತ್ರಗಳನ್ನು ಈ ಭಾಗದಲ್ಲಿ ಬಳಸಿಕೊಳ್ಳಲಾಗಿದೆ. ಅಭಿನಂದನಾ ಗ್ರಂಥದ ಕೊನೆಯಲ್ಲಿ ಮಹಾದೇವಪ್ಪ ಕಡೇಚೂರ್ ಅವರ ವಂಶಾವಳಿಯನ್ನು ಚಿತ್ರಿಸುವ ಯತ್ನವನ್ನು ಸೊಗಸಾಗಿ ಮಾಡಲಾಗಿದೆ. ಮೊದಲ ಭಾಗದ ಆರಂಭದಲ್ಲಿ ಸ್ವತಃ ಮಹಾದೇವಪ್ಪ ಕಡೇಚೂರ್ ಅವರು ತಾವು ಬೆಳೆದು ಬಂದ ವಾತಾವರಣ, ಕಂಡುಂಡ ಕಷ್ಟಗಳು ಹಾಗೂ ಪ್ರಾಮಾಣಿಕತೆಯಿಂದ ಒಂದೊಂದೇ ಹೆಜ್ಜೆಯನ್ನು ಕ್ರಮಿಸುತ್ತಾ ಬದುಕಿನ ಯಶಸ್ವಿ ಸಂಧ್ಯಾಕಾಲಕ್ಕೆ ತಲುಪಿದ ರೀತಿಯನ್ನು ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಆತ್ಮನಿವೇದನೆ ಶೀರ್ಷಿಕೆಯಡಿ ಮನೋಜ್ಞವಾಗಿ ನಿರೂಪಿಸಿದ್ದಾರೆ. ಈ ನಿರೂಪಣಾ ಶೈಲಿ ಹೇಗಿದೆ ಎಂದರೆ, ಖುದ್ದು ಮಹಾದೇವಪ್ಪ ಕಡೇಚೂರ್ ಅವರು ಓದುಗರನ್ನ ಎದುರು ಕೂಡಿಸಿಕೊಂಡು ತಮ್ಮ ಬದುಕಿನ ಒಂದೊಂದೇ ಎಳೆಯನ್ನು ಬಿಚ್ಚಿಡುತ್ತಾ ಅರ್ಥ ಮಾಡಿಸುವಂತಿದೆ. ಮೂಲತಃ ಈ ಮೊದಲಿನ ಆಂಧ್ರಪ್ರದೇಶ ಹಾಗೂ ಇಂದಿನ ತೆಲಂಗಾಣ ಪ್ರಾಂತದಿಂದ ಬಂದ ಮಹಾದೇವಪ್ಪನವರ ವಂಶಜರು ನಾರಾಯಣಪೇಟೆ ಗಡಿಭಾಗದಲ್ಲಿ ನೆಲೆಸಿದ್ದವರು. ಸೇಂದಿ ಮರಗಳನ್ನು ಕೆತ್ತು ಕುಲವೃತ್ತಿಯ ಭಾಗವಾಗಿ ಈಚಲು ಗಿಡಗಳನ್ನು ಹುಡುಕುತ್ತಾ ಬಂದ ಇವರ ಪೂರ್ವಜರು ರಂಗಂಪೇಟೆಗೆ ತಲುಪುತ್ತಾರೆ. ಮುಂದೆ ದಿನ ಕಳೆದಂತೆ ಇಲ್ಲಿಯೇ ನೆಲೆ ನಿಲ್ಲುತ್ತಾರೆ. ಬಾಲ್ಯದಲ್ಲಿ ಅಮ್ಮನ ಸಂಪೂರ್ಣ ಉಸ್ತುವಾರಿಯಲ್ಲಿ ಬೆಳೆಯುವ ಮಹಾದೇವಪ್ಪ ಅಮ್ಮ ಹೆಂಡ ಮಾರುವಾಗ ಈತ ಹುರಿದ ಗುಗುರಿ ಮಾರುತ್ತಿದ್ದ. ಹೀಗೆ ಎಳೆ ವಯಸ್ಸಿನ ಮಹಾದೇವಪ್ಪ ಅವರ ಬದುಕು ಆರಂಭಗೊಳ್ಳುತ್ತದೆ. ನೋಡಲು ಅತ್ಯಂತ ತೆಳ್ಳಗಿದ್ದು ಅಶಕ್ತನಾಗಿದ್ದಾನೆ ಎನ್ನುವ ಕಾರಣಕ್ಕೆ ತಾಯಿ ಆಶಮ್ಮ ಒಂದು ದಿನವೂ ಮಗನಾದ ಮಹಾದೇವಪ್ಪನನ್ನ ಹೆಂಡದ ಮರ ಕೆತ್ತುವ ಕೆಲಸಕ್ಕೆ ಕಳುಹಿಸದೆ ಕುಟುಂಬದಲ್ಲಿ ಒಬ್ಬನಾದರೂ ಓದಲಿ ಎಂದು ಪುತ್ರನನ್ನು ಶಾಲೆಗೆ ಭರ್ತಿ ಮಾಡುತ್ತಾರೆ. ಅಮ್ಮನೊಂದಿಗೆ ಗುಗ್ಗರಿ ಮಾರುತ್ತಾ ಒಂದೊಂದೇ ತರಗತಿಗಳನ್ನು ಪಾಸಾಗುವ ಮಹಾದೇವಪ್ಪ 1950ರಲ್ಲಿ 10ನೇ ತರಗತಿ ಪಾಸು ಮಾಡುತ್ತಾರೆ. ಬಡತನ ಎಂಬುದು ಕಿತ್ತು ತಿನ್ನುತ್ತಿದ್ದ ದಿನಗಳವು. ಸುರಪುರದಲ್ಲಿ 10ನೇ ತರಗತಿ ಪಾಸಾಗುತ್ತಿದ್ದಂತೆಯೇ ಮುಂದಿನ ಓದಿಗೆ ಬಡತನ ಅಡ್ಡ ಬರುತ್ತದೆ. ಹಾಗಾಗಿ ಆ ದಿನಗಳಲ್ಲಿ ಪ್ರಖರ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರು ಕಲಬುರಗಿಯಲ್ಲಿ ಮಹಾದೇವಪ್ಪ ಅವರಿಗೆ ಒಂದು ಉಚಿತ ಕೊಠಡಿ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಇಂಟರ್ಮೀಡಿಯೇಟ್ ಪಾಸ್ ಆದ ಬಳಿಕ ಸುರಪುರದ ಹೈಸ್ಕೂಲಿನಲ್ಲಿ ತಾತ್ಕಾಲಿಕ ಅಧ್ಯಾಪಕ ವೃತ್ತಿಗೆ ಸೇರಿಕೊಳ್ಳುವ ಮಹಾದೇವಪ್ಪ ಅವರ ಶಿಕ್ಷಕ ವೃತ್ತಿ ಅಲ್ಲಿಂದ ಆರಂಭಗೊಳ್ಳುತ್ತದೆ. ಮುಂದೆ ಕುಷ್ಟಗಿ ಶಾಲೆಯಲ್ಲಿ ಗಣಿತ ಅಧ್ಯಾಪಕರಾಗಿ ಸೇರ್ಪಡೆಗೊಳ್ಳುವ ಮಹಾದೇವಪ್ಪ ಮೊದಲ ಸರ್ಕಾರಿ ನೌಕರಿ ಪಡೆಯುತ್ತಾರೆ. ಕುಷ್ಟಗಿಯಿಂದ ಯಲಬುರ್ಗಾ, ಬೋದುಗುಂಪ, ಗುಂಜಳ್ಳಿ, ಯರಮರಸ್ನಲ್ಲಿ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವ ಮಹಾದೇವಪ್ಪ ಅವರ ಗರಡಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಂಸ್ಕಾರಯುತ ಶಿಕ್ಷಣ ಪಡೆಯುತ್ತಾರೆ. ಮದುವೆಯಾದ ಬಳಿಕ ಯರಮರಸ್ನಿಂದ ಕಲಬುರಗಿಯ MPHS ಶಾಲೆಗೆ ಸ್ವತಃ ಮಾವನವರಾದ ಬಾಲಯ್ಯ ಗುತ್ತೇದಾರ್ ವರ್ಗಾವಣೆ ಮಾಡಿಸುತ್ತಾರೆ. ಇಲ್ಲಿಂದ ಮಹಾದೇವಪ್ಪ ಕಡೇಚೂರ್ ಅವರ ಬದುಕಿನ ದಿಕ್ಕು ಬದಲಾಗುತ್ತದೆ. ಶಿಕ್ಷಕರಾಗಿದ್ದುಕೊಂಡೇ B.Ed ಉತ್ತೀರ್ಣರಾಗಿ ನಂತರ MA ಪಾಸು ಮಾಡುತ್ತಾರೆ. ಆ ಬಳಿಕ ಮಾವನವರಾದ ಬಾಲಯ್ಯ ಗುತ್ತೇದಾರ್ ಅವರ ಬೆಂಬಲದೊಂದಿಗೆ ಅಬಕಾರಿ ಗುತ್ತೇದಾರಿಕೆಯಲ್ಲಿ ಸಣ್ಣದಾಗಿ ತೊಡಗಿಸಿಕೊಳ್ಳುವ ಮಹಾದೇವಪ್ಪ ಈ ವ್ಯವಹಾರದಲ್ಲಿಯೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಇರಾದೆಯೊಂದಿಗೆ 1967ರಲ್ಲಿ ಶಿಕ್ಷಕ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಅಲ್ಲಿಂದ ಮುಂದೆ ರಂಗಂಪೇಟೆಯಲ್ಲಿ ಒಕ್ಕಲುತನವನ್ನೂ ಆರಂಭಿಸುತ್ತಾರೆ. ಇದು ಒಂದು ಆಯಾಮವಾದರೆ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದಾಗ ಮಹಾದೇವಪ್ಪ 15 ವರ್ಷದ ಹುಡುಗ. ಆ ದಿನಗಳಲ್ಲಿ ಜನರಲ್ ಚೌಧರಿ, ಕ್ರಾಂತಿಕಾರಿ ಹೋರಾಟಗಾರ ಸರ್ದಾರ್ ಶರಣಗೌಡ ಇನಾಮದಾರ್ ಅವರಿಂದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಸಹ ಮಹಾದೇವಪ್ಪ ಅವರಲ್ಲಿ ಹೊತ್ತಿಕೊಳ್ಳುತ್ತದೆ. ಅಂದರೆ ಸ್ವಾತಂತ್ರ್ಯ ಗಳಿಸಿದ ಬಳಿಕ ಹೈದರಾಬಾದ್ ಸಂಸ್ಥಾನದ ನಿಜಾಮ ತನ್ನ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರುವ ಬೀದರ್, ಗುಲ್ಬರ್ಗಾ ಹಾಗೂ ರಾಯಚೂರು ಜಿಲ್ಲೆಗಳನ್ನು ತನ್ನ ಆಡಳಿತದಿಂದ ಮುಕ್ತಗೊಳಿಸಲು ಇಚ್ಛಿಸುವುದಿಲ್ಲ. ಈ ನಿಟ್ಟಿನಲ್ಲಿ ನಡೆಯುವ ಹೋರಾಟಗಳಲ್ಲಿ ಮಹಾದೇವಪ್ಪ ಕಡೇಚೂರ್ ಅಲ್ಲಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಕ್ಕೂ ಮುಂಚೆ ಸುಮಾರು 12-13 ವರ್ಷದ ಬಾಲಕನಾಗಿದ್ದಾಗ ದೇಶಪ್ರೇಮದ ಭಿತ್ತಿಪತ್ರಗಳನ್ನು ಹಂಚುತ್ತಿದ್ದಾಗ ಬಾಲಕ ಮಹಾದೇವಪ್ಪ ಅವರನ್ನು ಕೆಲವು ಮುಸ್ಲಿಂ ಹುಡುಗರು ಸುರಪುರದ ಪೊಲೀಸ್ ಠಾಣೆಗೆ ಒಪ್ಪಿಸುವ ಪ್ರಸಂಗವೂ ನಡೆಯುತ್ತದೆ. ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತೋರುವ ಮಾನವೀಯತೆಯಿಂದಾಗಿ ಠಾಣೆಯಿಂದ ಮೆಲ್ಲಗೆ ತಪ್ಪಿಸಿಕೊಂಡು ಬರುತ್ತಾರೆ ಎಂಬ ಅಂಶವನ್ನು ಡಾಕ್ಟರ್ ಪೆರ್ಲಾ ಮನಮುಟ್ಟುವಂತೆ ಚಿತ್ರಿಸುತ್ತಾರೆ. ಮಹಾದೇವಪ್ಪ ಅವರು ತಮ್ಮ ಮಿತ್ರರೊಂದಿಗೆ ಯಾದಗಿರಿಗೆ ತೆರಳಿ ರೈಲಿನ ಮೂಲಕ ಮುಂಬೈನಿಂದ ಚೆನ್ನೈಗೆ ಪಯಣಿಸುತ್ತಿದ್ದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕಂಡು ಸಂಭ್ರಮಿಸಿದ್ದು, ಮುಂದೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದ ವೇಳೆ ಹಿರಿಯ ಮುತ್ಸದ್ದಿಗಳಾದ
ಅಟಲ್ ಬಿಹಾರಿ ವಾಜಪೇಯಿ ಹಾಗೂ LK ಅಡ್ವಾಣಿ ಅವರನ್ನು ಕಲಬುರಗಿಯಲ್ಲಿ ಭೇಟಿ ಮಾಡಿ ಅವರೊಂದಿಗೆ ಪ್ರಯಾಣಿಸಿದ ಕ್ಷಣಗಳನ್ನು ಮಹಾದೇವಪ್ಪನವರು ಇಂದಿಗೂ ಸ್ಮರಿಸುತ್ತಾರೆ ಎಂಬುದನ್ನು ಡಾಕ್ಟರ್ ಪೆರ್ಲಾ ನಿರೂಪಣೆಯಲ್ಲಿ ಅತ್ಯಂತ ಸೊಗಸಾಗಿ ಹಿಡಿದಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ RSS ಪ್ರಮುಖರಾಗಿ ಹೊಣೆಗಾರಿಕೆ ನಿಭಾಯಿಸಿದ್ದರಿಂದ ಆ ಕಾಲದ ಭಾರತೀಯ ಜನತಾ ಪಕ್ಷದ ದಿಗ್ಗಜ ನಾಯಕರಾಗಿದ್ದ ಬಸವರಾಜ ಪಾಟೀಲ್ ಸೇಡಂ, ಡಾಕ್ಟರ್ MR ತಂಗ, ಮಹಾಂತಗೌಡರೊಂದಿಗೆ ಪಕ್ಷವನ್ನು ಬೇರುಮಟ್ಟದಿಂದ ಸಂಘಟಿಸಿದ ದಿನಗಳನ್ನು ಈ ಕ್ಷಣದಲ್ಲೂ ಮುತ್ಸದ್ದಿ ಕಡೇಚೂರವರು ನೆನಪಿಸಿಕೊಳ್ಳುತ್ತಾರೆ. ಪತ್ರಕರ್ತರಾಗಿ ಕಲಬುರಗಿ ಕಹಳೆ ಪತ್ರಿಕೆ ಆರಂಭಿಸಿ ಹಲವು ಮಹತ್ವದ ಲೇಖನಗಳನ್ನು ಪ್ರಕಟಿಸಿದರಲ್ಲದೆ ಇದೇ ದಿಕ್ಕಿನಲ್ಲಿ ಹೊರಟ ಅವರು ಮುಂದೆ ಬೆನ್ನ ಹಿಂದಿನ ಬೆಳಕು ಕೃತಿಯನ್ನು ಪ್ರಕಟಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆನ್ನ ಹಿಂದಿನ ಬೆಳಕು ಕೃತಿಯಲ್ಲಿ ಬದುಕಿನ ವಿವಿಧ ಆಯಾಮಗಳಲ್ಲಿ ತಮಗೆ ದಾರಿ ತೋರಿದ 51 ಶಿಕ್ಷಕರ ಕುರಿತು ಮಹಾದೇವಪ್ಪನವರು ನಿರೂಪಿಸಿರುವ ರೀತಿಗೆ ಸ್ವತಃ ಅಂದಿನ ರಾಷ್ಟ್ರಪತಿಗಳಾಗಿದ್ದ APJ ಅಬ್ದುಲ್ ಕಲಾಂ ಅವರು ಬೆರಗಾಗಿ ಮುತ್ಸದ್ದಿ ಮಹಾದೇವಪ್ಪನವರಿಗೆ ಪತ್ರ ಬರೆಯುತ್ತಾರೆ, ಅಭಿನಂದಿಸುತ್ತಾರೆ. ಮೇಲಾಗಿ, ನಾನು ಕೇವಲ ನನ್ನ 3 ಗುರುಗಳನ್ನು ಸ್ಮರಿಸಿ ಬರೆದಿದ್ದೇನೆ, ನೀವಾದರೂ 51 ಗುರುಗಳನ್ನು ನೆನಪಿಟ್ಟು ಬರೆದಿದ್ದೀರಿ ಎಂದು ಅಭಿನಂದಿಸಿ ಪತ್ರ ಬರೆದಿದ್ದನ್ನು ಕಂಡು ಮಹಾದೇವಪ್ಪನವರು ಆ ಕ್ಷಣದಲ್ಲಿ ಪುಳಕಿತರಾಗಿದ್ದನ್ನು ಡಾಕ್ಟರ್ ಪೆರ್ಲಾ ದಾಖಲಿಸಿದ್ದಾರೆ. ಮಹಾದೇವಪ್ಪ ಅವರಲ್ಲಿರುವ ಜವಾಬ್ದಾರಿಯುತ ಸಾಹಿತಿಗೆ ದೊರೆತ ಮನ್ನಣೆ ಎನ್ನುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಅವರನ್ನು ಅರಸಿ ಬರುತ್ತದೆ. ಮೇಲಾಗಿ ಸುರಪುರ ಸಂಸ್ಥಾನದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಸಾಹಿತ್ಯ ಪುರಸ್ಕಾರ, ಹಿರಿಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರಿಂದ ಗೌರವ ಪುರಸ್ಕಾರ, ದಿವಂಗತ ಪ್ರೊಫೆಸರ್ ವಸಂತ ಕುಷ್ಟಗಿ, ಖ್ಯಾತ ಮಕ್ಕಳ ಸಾಹಿತಿ AK ರಾಮೇಶ್ವರ, ದಿವಂಗತ ರೇವಣಸಿದ್ದ ರುದ್ರಸ್ವಾಮಿ ಮಠ, DN ಅಕ್ಕಿ ಮೊದಲಾದವರ ಮೆಚ್ಚುಗೆಯ ಮಾತುಗಳಿಗೆ ನ್ಯಾಯ ದೊರಕಿಸಿಕೊಟ್ಟಂತೆ 2021ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮಹಾದೇವಪ್ಪ ಕಡೇಚೂರ್ ಅವರನ್ನು ಅರಸಿ ಬಂದಿದೆ. ಈ ಎಲ್ಲ ಮಹತ್ವದ ಅಂಶಗಳು ಡಾಕ್ಟರ್ ಸದಾನಂದ ಪೆರ್ಲಾ ಅವರ ನಿರೂಪಣೆಯಲ್ಲಿ ಅತ್ಯಂತ ಸೊಗಸಾಗಿ ಮೂಡಿಬಂದಿವೆ. ಇದೇ ಭಾಗದಲ್ಲಿ ಡಾಕ್ಟರ್ ಅಮೃತಾ ಕಟಕೆ ಅವರ ಲೇಖನ ಗಮನ ಸೆಳೆಯುತ್ತದೆ. ಮತ್ತೊಂದೆಡೆ ಬೆನ್ನ ಬೆಳಕು ಕೃತಿಯ ಕುರಿತು ಸಾಹಿತಿ ಹಾಗೂ ಚಿಂತಕ ಡಾಕ್ಟರ್ CC ನಿಂಗಣ್ಣ ಅವರ ಮೌಲ್ಯಮಾಪನ ಸದೃಶ ವಿಮರ್ಶೆ, ಸ್ನೇಹ ಸರಪಳಿ ಕೃತಿಯ ಕುರಿತು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಕಲಬುರಗಿ ಜಿಲ್ಲಾ ಜನಸಂಘ ಕುರಿತು ಡಾಕ್ಟರ್ ಕಲ್ಯಾಣರಾವ್ G ಪಾಟೀಲ್, ಮಹಾದೇವಪ್ಪ ಅವರು ಬರೆದಿರುವ ಅಂದಿನ ನನ್ನ ಊರು ಮತ್ತು ಬದುಕು ಕುರಿತ 90 ಪುಟಗಳ ಕೃತಿಯ ಬಗ್ಗೆ ಡಾಕ್ಟರ್ ಶ್ರೀನಿವಾಸ್ ಕುಷ್ಟಗಿಯವರು, 2019ರಲ್ಲಿ ಪ್ರಕಟಗೊಂಡ ಅಂದಿನ ನಮ್ಮೂರ ಹಕೀಮರು ಕೃತಿಯ ಕುರಿತು ಡಾಕ್ಟರ್ MS ತಳವಾರ್ ಹಾಗೂ ಹಾತಿಮ್ ತಾಯಿ ಸಾಹಸಗಾತೆ ಅನುವಾದಿತ ಕೃತಿಯ ಕುರಿತು ಡಾಕ್ಟರ್ ಶ್ರೀಶೈಲ ನಾಗರಾಳ್ ಅವರು ಮನೋಜ್ಞವಾಗಿ ದಾಖಲಿಸಿದ್ದಾರೆ. ಈ ದೃಷ್ಟಿಯಿಂದ ಇದೊಂದು ಅಭಿನಂದನಾ ಗ್ರಂಥ ಎನ್ನುವುದಕ್ಕಿಂತಲೂ ಸಂಗ್ರಹಯೋಗ್ಯ ಜೀವನ ಚರಿತ್ರೆ ಎನಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಭಿನಂದನಾ ಗ್ರಂಥದ 2ನೇ ಭಾಗದಲ್ಲಿ ಸಾಹಿತ್ಯಿಕ ಚಳವಳಿ, ಶಿಕ್ಷಣ, ಕೃಷಿ ಕ್ಷೇತ್ರದ ಕುರಿತು ಖ್ಯಾತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರ್ ಅವರು ಬರೆದಿರುವ ಹೆಚ್ಚುತ್ತಿರುವ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಕನ್ನಡ ಸಾಹಿತ್ಯ ಸಂಶೋಧನೆ, ಇತಿಹಾಸ ಮತ್ತು ವರ್ತಮಾನ ಕುರಿತು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ, ದಾಸ ಸಾಹಿತ್ಯದ ಒಳನೋಟಗಳು ಕುರಿತು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಶರಣರಲ್ಲಿ ದಾಸೋಹ ತತ್ವ ಕುರಿತು ಡಾಕ್ಟರ್ ಬಸವರಾಜ್ ಸಬರದ್, ಕಾಳಿದಾಸನ ರಘುವಂಶದಲ್ಲಿ ರಾಜಧರ್ಮದ ಜಿಜ್ಞಾಸೆ ವಿಷಯದ ಕುರಿತು ನಾಡಿನ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ, ಕಾವ್ಯವನ್ನು ಅರ್ಥೈಸುವುದು ಹೇಗೆ ಎಂಬ ವಿಷಯದ ಮೇಲೆ ಡಾಕ್ಟರ್ ಶಾಂತಿನಾಥ್ ದಿಬ್ಬದ, ವಚನ ಚಳವಳಿಯ ವರ್ತಮಾನದ ಪ್ರಸ್ತುತತೆ ಕುರಿತು ಡಾಕ್ಟರ್ ಬಸವರಾಜ್ ಸಾದರ್, ಖಾಸಗಿ ಆಸ್ತಿ ತಿರಸ್ಕರಿಸಿದ ದಾರ್ಶನಿಕ ಬಸವಣ್ಣ ಕುರಿತು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿ ಚಿಂತಕರಾದ ರಂಜಾನ್ ದರ್ಗಾ, ಮಹಿಳಾ ಅಸ್ಮಿತೆಗೆ ಪುರುಷರು ನಡೆಸಿದ ಹೋರಾಟ ಕುರಿತು ಖ್ಯಾತ ಸಾಹಿತಿ ಪ್ರೊಫೆಸರ್ HT ಪೋತೆ, ಸುದ್ದಿ ಮತ್ತು ದೃಶ್ಯ ಮಾಧ್ಯಮ ಬೆಳೆದು ಬಂದ ರೀತಿಯ ಮೇಲೆ ಬೆಳಕು ಚೆಲ್ಲುವ ದಿಸೆಯಲ್ಲಿ ಹಿರಿಯ ಪತ್ರಕರ್ತರಾದ ಈಶ್ವರ್ ದೈತೋಟ ಅವರು ಬರೆದಿರುವ ಸುದ್ದಿಗೆ ಗುದ್ದು ಕೊಡುವವರು ಲೇಖನಗಳು ಅಭಿನಂದನಾ ಗ್ರಂಥಕ್ಕೆ ನೈಜ ಮೌಲ್ಯ ಕಲ್ಪಿಸುವಲ್ಲಿ ಯಶಸ್ವಿಯಾಗಿವೆ. ಕೃಷಿ ತಜ್ಞರಾದ ಸೋಮಶೇಖರ್ ರುಳಿ, ಡಾಕ್ಟರ್ ನಿರಂಜನ ವಾನಳ್ಳಿ, ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್, ಡಾಕ್ಟರ್ ಅಮರೇಶ್ ಯಾತ್ಗಲ್, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಚಿಂತಕರಾದ ಮಹಾದೇವಯ್ಯ ಕರದಳ್ಳಿ, ಡಾಕ್ಟರ್ ಸಿದ್ದರಾಮಪ್ಪ ದಂಗಾಪುರ, ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರ ಲೇಖನಗಳು ಅಭಿನಂದನಾ ಗ್ರಂಥದ ತೂಕ ಹೆಚ್ಚಿಸಿವೆ ಎಂಬುದು ಸುಳ್ಳಲ್ಲ. ಇನ್ನುಳಿದಂತೆ ವ್ಯಕ್ತಿತ್ವ ಎಂಬ 3ನೇ ಭಾಗದಲ್ಲಿ ನಾಡೋಜ ಡಾಕ್ಟರ್ PS ಶಂಕರ್, AK ರಾಮೇಶ್ವರ, ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿಮಠ, ಹಿರಿಯ ಪತ್ರಕರ್ತರಾದ SB ಜೋಶಿ, ಸುಭಾಷ್ ಬಣಗಾರ್, ಪಂಡಿತ್ ಮಾನು ಸಗರ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ಹೊಸ್ಮನಿ, ಡಾಕ್ಟರ್ ಸುರೇಶ್ ಹೇರೂರ್, ಪ್ರಮೀಳಾ ಸದಾನಂದ ಪೆರ್ಲಾ ಹಾಗೂ ಮಹಾದೇವಪ್ಪ ಕಡೇಚೂರ್ ಅವರ ಮೊಮ್ಮಕ್ಕಳಾದ ಶ್ರೇಯಸ್ S ಪೆರ್ಲಾ ಮತ್ತು ಅಲ್ಪನಾ ಸುನಿಲ್ ಗೌಡ ಅವರು ಬರೆದಿರುವ ಲೇಖನಗಳು ಸೊಗಸಾಗಿವೆ. ಒಟ್ಟಾರೆ ಅಭಿನಂದನಾ ಗ್ರಂಥದ ರೂಪದಲ್ಲಿ ಬಂದಿರುವ ಅನನ್ಯ ಮಹಾದೇವ
ಒಂದು ಸಂಶೋಧನಾ ನೆಲೆಯ ಕೃತಿ ಎಂಬುದನ್ನು ಯಾರು ಬೇಕಾದರೂ ಮುಕ್ತವಾಗಿ ಒಪ್ಪಿಕೊಳ್ಳಬಹುದಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಹಾಗೂ ಹೈದರಾಬಾದ್ ಸಂಸ್ಥಾನದಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿಮೋಚನೆಗಾಗಿ ಹೋರಾಡಿದ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಜೀವನ ಸಂಘರ್ಷ ಕುರಿತು ಪ್ರಕಟಗೊಂಡಿರುವ ಕೃತಿ ಚಂದ್ರಶೇಖರ್ ಪಾಟೀಲ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ. ಸಂಶೋಧಕರು ಹಾಗೂ ಲೇಖಕ ಡಾಕ್ಟರ್ ಬಿಸಿ ಮಹಾಬಲೇಶ್ವರಪ್ಪ ಅವರು ಆಂಗ್ಲ ಭಾಷೆಯಲ್ಲಿ ರಚಿಸಿರುವ ಈ ಕೃತಿಯನ್ನು ಕನ್ನಡ, ಹಿಂದಿ, ಮರಾಠಿ ಹಾಗೂ ತೆಲುಗು ಭಾಷೆಗಳಿಗೆ ಅನುವಾದಿಸಿ ಈ ಕೃತಿಯಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ಏಕಕಾಲದಲ್ಲಿ 5 ಭಾಷೆಗಳಲ್ಲಿ ಪ್ರಕಟಗೊಂಡ ಅದ್ಭುತ ಕೃತಿ ಎಂಬ ಅಗ್ಗಳಿಕೆ ಈ ಕೃತಿಗೆ ಲಭಿಸಿದೆ. ಒಟ್ಟು 316 ಪುಟಗಳನ್ನು ಒಳಗೊಂಡಿರುವ ಕೃತಿಯನ್ನು ದಿವಂಗತ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಮೊಮ್ಮಗ ಬೀದರ್ ನಗರದ ನಾಗರಾಜ್ ಎಂ ಕರ್ಪೂರ ಈರಾ ಪಬ್ಲಿಕೇಶನ್ ಮೂಲಕ ಪ್ರಕಟಿಸಿದ್ದು, ಕಲಬುರಗಿ ನಗರದ ಶ್ರೀ ವಾಸವಿ ಪ್ರಿಂಟರ್ಸ್ ಕೃತಿಯನ್ನು ಮುದ್ರಿಸಿದೆ. ಈ ಪುಸ್ತಕದ ಬೆಲೆ 499 ರೂಪಾಯಿ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೃತಿಗೆ ಮುನ್ನಡಿ ಬರೆದಿದ್ದು, ಚಂದ್ರಶೇಖರ್ ಪಾಟೀಲರ ಪುತ್ರಿ ಶ್ರೀಮತಿ ಶೀಲಾದೇವಿ ಎಂ ಕರ್ಪೂರ್ ಅವರಿಗೆ ಕೃತಿಯನ್ನು ಅರ್ಪಿಸಲಾಗಿದೆ. ಪ್ರಕಾಶಕರ ನುಡಿ ವಿಭಾಗದಲ್ಲಿ ಶ್ರೀಮತಿ ಶೀಲಾದೇವಿ ಎಂ ಕರ್ಪೂರ ಅವರ ಪುತ್ರ ಡಾಕ್ಟರ್ ನಾಗರಾಜ್ ಎಂ ಕರ್ಪೂರ್ ಅವರು ಸ್ವಾತಂತ್ರ್ಯ ಹೋರಾಟ ಹಾಗೂ ಹೈದರಾಬಾದ್ ಸಂಸ್ಥಾನದಿಂದ ಮುಕ್ತಿ ಪಡೆಯುವಲ್ಲಿ ತಮ್ಮ ತಾತನವರು ನಡೆಸಿದ ಪ್ರಖರ ಹೋರಾಟ ಮತ್ತು ನಿಷ್ಕಳಂಕ ರಾಜಕೀಯ ಜೀವನದ ಕುರಿತು ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೆ ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ರಾಸಾಯನಿಕ ಹಾಗೂ ಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆಯ ರಾಜ್ಯ ಸಚಿವರಾದ ಭಗವಂತ ಖೂಬಾ ಈ ಕೃತಿಗೆ ಶುಭ ಸಂದೇಶ ನೀಡಿದ್ದಾರೆ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಹಾಗೂ ಕಲಬುರಗಿಯ ಶರಣಬಸವೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಕೃತಿಗೆ ಶುಭಾಶೀರ್ವಾದ ನೀಡಿದ್ದಾರೆ. ಇದರ ಜೊತೆಗೆ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಒಡನಾಡಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ನಿಜಲಿಂಗಪ್ಪ, ದಿವಂಗತ ರಾಮಕೃಷ್ಣ ಹೆಗಡೆ ಹಾಗೂ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಮರ್ರಿ ಚೆನ್ನಾರೆಡ್ಡಿ ಅವರು ತಮ್ಮ ಜೀವಿತ ಕಾಲದಲ್ಲಿ ಚಂದ್ರಶೇಖರ್ ಪಾಟೀಲರ ಕುರಿತು ಆಡಿರುವ ಮೆಚ್ಚುಗೆಯ ಮಾತುಗಳನ್ನು ಪ್ರತ್ಯೇಕ ವಿಭಾಗದಲ್ಲಿ ದಾಖಲಿಸಿರುವುದು ಈ ಕೃತಿಯ ಹೈಲೈಟ್ ಎನ್ನುವಂತಿದೆ. ಎಸ್ ನಿಜಲಿಂಗಪ್ಪನವರು ಒಂದೊಮ್ಮೆ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಕುರಿತು ಪ್ರಸ್ತಾಪಿಸುತ್ತಾ, ಚಂದ್ರಶೇಖರ್ ಪಾಟೀಲರ ಹೆಸರು ಉಲ್ಲೇಖವಾಗುತ್ತಿದ್ದಂತೆಯೇ ನನ್ನ ಹೃದಯ ಮೆಲ್ಲಗೆ ಕರಗುತ್ತದೆ ಎನ್ನುತ್ತಾರೆ. ಇನ್ನು ರಾಮಕೃಷ್ಣ ಹೆಗಡೆಯವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸುತ್ತಾ, ಚಂದ್ರಶೇಖರ್ ಪಾಟೀಲ್ ಒಬ್ಬ ಅಪರೂಪ ವ್ಯಕ್ತಿತ್ವದ ವ್ಯಕ್ತಿ. ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಅಂತಹ ಮಹಾನ್ ಮುತ್ಸದ್ದಿಯನ್ನು ಕಾಣುವುದು ಸಾಧ್ಯವಿಲ್ಲ. ನಾನು ಅವರನ್ನು ನೋಡಿದಾಗಲೆಲ್ಲ ಮೂಕ ವಿಸ್ಮಿತನಾಗುತ್ತಿದ್ದೆ. ಮೇಲಾಗಿ ನನಗೆ ತೀರಾ ಆಪ್ತರೂ ಎನಿಸುತ್ತಿದ್ದರು. ಸಾರ್ವಜನಿಕ ಜೀವನದಲ್ಲಿ ಅಂತಹ ಸಕಾರಾತ್ಮಕ ವ್ಯಕ್ತಿತ್ವದ ವ್ಯಕ್ತಿಯನ್ನು ಈವರೆಗೆ ನಾನು ಎಲ್ಲಿಯೂ ಕಂಡಿಲ್ಲ ಎಂದಿದ್ದರು. ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಮರ್ರಿ ಚೆನ್ನಾರೆಡ್ಡಿಯವರು ಚಂದ್ರಶೇಖರ ಪಾಟೀಲರ ಗುಣಗಾನ ಮಾಡುತ್ತಾ, ಚಂದ್ರಶೇಖರ ಪಾಟೀಲರು ಒಬ್ಬ ಪರಾಕ್ರಮಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಕಾಂಗ್ರೆಸ್ ಪಕ್ಷದ ಪಾಲಿಗಂತೂ ಅತ್ಯುತ್ತಮ ಸಂಘಟಕರಾಗಿದ್ದರು. ತಮ್ಮನ್ನು ನಂಬಿದವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದರು ಎಂದು ಸ್ಮರಿಸುತ್ತಾರೆ. ಇದರ ಜೊತೆಗೆ ಚಂದ್ರಶೇಖರ್ ಪಾಟೀಲರ ಪುತ್ರ ಉದಯಕುಮಾರ್ ಸಿ ಪಾಟೀಲ್ ಅವರು ಕೃತಿಯ ಆರಂಭಕ್ಕೂ ಮುನ್ನ ತಮ್ಮ ತಂದೆಯವರ ಹೋರಾಟದ ಜೀವನ ಕುರಿತು ಸ್ಮರಿಸಿದ್ದಾರೆ. ಮತ್ತೊಂದೆಡೆ ಗೌರವ ಸಮರ್ಪಣೆ ವಿಭಾಗದಲ್ಲಿ ಪುಣೆಯ ಭಾರತ್ ಫೋರ್ಜ್ ಚೇರ್ಮನ್ ಬಾಬಾ ಕಲ್ಯಾಣಿ, ಬೆಳಗಾವಿಯ ಅಶೋಕ್ ಐರನ್ ವರ್ಕ್ಸ್ ಚೇರ್ಮನ್ ಅಶೋಕ್ ಹಂಬರವಾಡಿ, ವಿಜಯಾನಂದ ರೋಡ್ ಲೈನ್ಸ್ ಮಾಲೀಕರು ಹಾಗೂ ಚೇರ್ಮನ್ ಶ್ರೀ ವಿಜಯ್ ಸಂಕೇಶ್ವರ್ ಅವರು ಚಂದ್ರಶೇಖರ್ ಪಾಟೀಲರ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಕೃತಿಯ ಗಾಂಭೀರ್ಯತೆಗೆ ಕಲಶವಿಟ್ಟಂತೆ ಹಿರಿಯ ಮುತ್ಸದ್ದಿಗಳು ಹಾಗೂ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸ್ವಾತಂತ್ರ್ಯ ಸೇನಾನಿ ಸ್ವಾಮಿ ರಮಾನಂದ ತೀರ್ಥರು, ಕೇಂದ್ರದ ಮಾಜಿ ಸಚಿವ ಶಿವರಾಜ್ ವಿ ಪಾಟೀಲ್, ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್, ಉತ್ತರ ಕರ್ನಾಟಕದ ಪ್ರಮುಖ ನಾಯಕರಾಗಿರುವ ಗುದ್ಲೆಪ್ಪ ಹಳ್ಳಿಕೇರಿ, ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ, ಮಾಜಿ ಸಂಸದ ದಿವಂಗತ ರಾಮಚಂದ್ರ ವೀರಪ್ಪ, ಗುಜರಾತ್ ಮಾಜಿ ರಾಜ್ಯಪಾಲರಾದ ಮೆಹದಿ ನವಾಜ್ ಜಂಗ್, ಹೈದರಾಬಾದ್ ರಾಜ್ಯದ ಮಾಜಿ ಕಂದಾಯ ಸಚಿವ ಕೆ.ವಿ. ರಂಗಾರೆಡ್ಡಿ, ಮಾಜಿ ಸಚಿವರಾದ ಭೀಮಣ್ಣ ಖಂಡ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುತ್ಸದ್ದಿ ಮಲ್ಲಿಕಾರ್ಜುನ್ ಖರ್ಗೆ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇಡಂ, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಹುಮ್ನಾಬಾದ್ ಶಾಸಕರಾದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ ಸೇರಿದಂತೆ ಇನ್ನಿತರರು ದಿವಂಗತ ಚಂದ್ರಶೇಖರ್ ಪಾಟೀಲರನ್ನು ಕೃತಿಯಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸಿದ್ದಾರೆ.
ಮೊದಲೇ ಹೇಳಿದಂತೆ ಡಾಕ್ಟರ್ BC ಮಹಾಬಲೇಶ್ವರಪ್ಪ ಅವರು ಚಂದ್ರಶೇಖರ್ ಪಾಟೀಲ್ ಆ ರೆವಲ್ಯೂಷನರಿ ನ್ಯಾಷನಲಿಸ್ಟ್ ಎಂಬ ಶೀರ್ಷಿಕೆಯೊಂದಿಗೆ ಆಂಗ್ಲ ಭಾಷೆಯಲ್ಲಿ ಪ್ರಕಟಿಸಿರುವ ಕೃತಿಯು ಒಟ್ಟು ಪಂಚಭಾಷೆಗಳಲ್ಲಿ ಏಕೀಕೃತ ಕೃತಿಯಾಗಿ ಪ್ರಕಟಗೊಂಡಿದೆ. ಡಾಕ್ಟರ್ ಮಹಾಬಲೇಶ್ವರಪ್ಪ ಅವರ ಧರ್ಮಪತ್ನಿ ಶ್ರೀಮತಿ ಶಿವಗಂಗಾ ಕೃತಿಯನ್ನು ಯಶಸ್ವಿಯಾಗಿ ಕನ್ನಡದಲ್ಲಿ ಚಂದ್ರಶೇಖರ್ ಪಾಟೀಲ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ ಎಂದು ಅನುವಾದಿಸಿದ್ದು, ಬೀದರ್ನ BVB ಕಾಲೇಜಿನ ಪ್ರೊಫೆಸರ್ ದೇವೇಂದ್ರ ಕಮಲ್ ಅವರು ಚಂದ್ರಶೇಖರ್ ಪಾಟೀಲ್ ಏಕ ರಾಷ್ಟ್ರವಾದಿ ಕ್ರಾಂತಿ ಸ್ತ್ರೋತ ಎಂದು ಹಿಂದಿ ಭಾಷೆಗೆ ಭಾಷಾಂತರಿಸಿದ್ದಾರೆ. ಮತ್ತೊಂದೆಡೆ ಬೀದರ್ ವಾಯುಸೇನಾ ವಿದ್ಯಾಲಯದ ಶಿಕ್ಷಕಿ ಶ್ರೀಮತಿ ಇಂದುಮತಿ ಸೋತಾರೆ ಅವರು ಚಂದ್ರಶೇಖರ್ ಪಾಟೀಲ್ ಏಕ ರಾಷ್ಟ್ರವಾದಿ ಕ್ರಾಂತಿ ಸ್ತ್ರೋತ ಎಂದು ಮರಾಠಿಗೆ ತರ್ಜುಮೆ ಮಾಡಿದ್ದರೆ, ವಿಶ್ರಾಂತ ಇಂಗ್ಲಿಷ್ ಉಪನ್ಯಾಸಕರಾದ ಶ್ರೀಮತಿ ಶಿವನೂರಿ ಲಲಿತಾ ಹಾಗೂ ಕೆ ಗಂಗಿರೆಡ್ಡಿ ಅವರು ತೆಲುಗು ಭಾಷೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ವಿಪ್ಲವ ಜಾತೀಯವಾದಿ ಎಂದು ಭಾಷಾಂತರಿಸಿದ್ದಾರೆ. ಓದುಗರು ಹಾಗೂ ವಿದ್ಯಾರ್ಥಿಗಳಿಗೆ ಕೃತಿಯು ಸುಲಭವಾಗಿ ಅರ್ಥವಾಗುವಂತೆ ಡಾಕ್ಟರ್ ಮಹಾಬಲೇಶ್ವರಪ್ಪ ಅವರು 7 ಅಧ್ಯಾಯಗಳಲ್ಲಿ ಕೃತಿಯನ್ನು ವಿಂಗಡಿಸಿದ್ದಾರೆ. ಮೊದಲ ಅಧ್ಯಾಯ ಪ್ರವೇಶ ಮತ್ತು ಪ್ರಸ್ತಾವನೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಒತ್ತು ನೀಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಾವು ಚಂದ್ರಶೇಖರ್ ಪಾಟೀಲ್ ಅವರ ಕುರಿತು ಕೃತಿಯನ್ನು ರಚಿಸಿರುವುದರ ಹಿಂದಿನ ಉದ್ದೇಶ ಏನು ಎಂಬುದನ್ನು ಡಾಕ್ಟರ್ ಮಹಾಬಲೇಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಏಕೆಂದರೆ ಈಗಾಗಲೇ ಬಿಡಿ ಲೇಖನಗಳ ರೂಪದಲ್ಲಿ ಹಾಗೂ ಕೆಲವರು ತಮ್ಮ ನಿಲುಕಿಗೆ ಎಟುಕಿದಷ್ಟು ಪಾಟೀಲರ ಕುರಿತು ಬರೆದಿದ್ದರೂ ಸಂಶೋಧನಾ ನೆಲೆಗಟ್ಟಿನಲ್ಲಿ ತಾವು ಬರೆದಿರುವ ಈ ಕೃತಿ ಸಂಗ್ರಹ ಯೋಗ್ಯ ಎನ್ನುತ್ತಾರೆ ಲೇಖಕರು. ಆ ನಿಟ್ಟಿನಲ್ಲಿ ರಾಜ್ಯ ಪತ್ರಾಗಾರ ಸೇರಿದಂತೆ ಮೂಲ ಅಧಿಕೃತ ದಾಖಲೆಗಳನ್ನು ಕ್ರೋಢೀಕರಿಸಿ ತಾವು ಕೃತಿಯನ್ನು ರಚಿಸಿದ್ದಾಗಿ ಲೇಖಕರು ಸ್ಪಷ್ಟಪಡಿಸುತ್ತಾರೆ. ಜೊತೆಗೆ ನಿಜಾಂ ಸಂಸ್ಥಾನದ ಆಗಿನ ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಡೆದ ವಿಮೋಚನಾ ಹೋರಾಟವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ಹೇಗೆ ಭಿನ್ನ ಎಂಬುದನ್ನು ಲೇಖಕರು ಅರ್ಥ ಮಾಡಿಸುತ್ತಾರೆ. ಹೈದರಾಬಾದ್ ಸಂಸ್ಥಾನದ ವಂಶಾವಳಿ, ಅದರ ಸ್ಥಿತಿಗತಿ ಮತ್ತು ಸಂಸ್ಥಾನದ ಅವಧಿಯಲ್ಲಿ ಪ್ರಗತಿಪರ ಸಂಪಾದಕ ಎನಿಸಿಕೊಂಡಿದ್ದ ಆ ಕಾಲದ ಇಮ್ರೋಸ್ ರಾಷ್ಟ್ರೀಯ ದಿನಪತ್ರಿಕೆಯ ಶೋಯಬುಲ್ಲಾ ಖಾನ್ ಅವರನ್ನು ರಜಾಕಾರರು ಹೇಗೆ ಹತ್ಯೆ ಮಾಡಿದರು ಎಂಬ ಅಂಶವನ್ನು ಲೇಖಕರು ಪ್ರಸ್ತಾಪಿಸುತ್ತಾರೆ. ವ್ಯಕ್ತಿತ್ವ ವಿಕಸನ ಪುಣ್ಯಭೂಮಿ ಮಹಾಗಾಂವ್ ಶೀರ್ಷಿಕೆಯ 2ನೇ ಅಧ್ಯಾಯದಲ್ಲಿ ಚಂದ್ರಶೇಖರ್ ಪಾಟೀಲರ ಜನನ, ಪ್ರಾಥಮಿಕ ಶಿಕ್ಷಣ, ಅವರ ತಾಯಿ, ತಂದೆ ಹಾಗೂ ಇಡೀ ಕುಟುಂಬ ಮತ್ತು ಪರಿವಾರದ ಪರಿಚಯ ದೊರೆಯುತ್ತದೆ. 1935ರಿಂದ 38ರ ಅವಧಿಯಲ್ಲಿ ಪಾಟೀಲರು ಅಂದಿನ ಆರ್ಯ ಸಮಾಜ ಮತ್ತು ಹಿಂದೂ ಮಹಾಸಭಾದ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಕಾರಣಕ್ಕಾಗಿ ನಿಜಾಂ ಸರ್ಕಾರದಲ್ಲಿ ಪೊಲೀಸ್ ಪಾಟೀಲರಾಗಿದ್ದ ಚಂದ್ರಶೇಖರ್ ಪಾಟೀಲರ ತಂದೆ ಸಂಗಶೆಟ್ಟಿಯವರು ಅನುಭವಿಸುತ್ತಿದ್ದ ಮುಜುಗರದಿಂದ ಬಚಾವಾಗಲು ಮಗನಿಗೆ 18ನೇ ವಯಸ್ಸಿಗೆ ಮದುವೆ ಮಾಡಿಸುತ್ತಾರೆ. ಇಷ್ಟಾದರೂ ಚಂದ್ರಶೇಖರ ಪಾಟೀಲರಿಗೆ ಸ್ವಾತಂತ್ರ್ಯದ ಹೋರಾಟದ ಹುಚ್ಚು ಬಿಡುವುದಿಲ್ಲ. ಕ್ರಾಂತಿಕಾರಿ ಪುಸ್ತಕಗಳ ಪ್ರಭಾವದಿಂದಾಗಿ ಹರ್ಡೇಕರ್ ಮಂಜಪ್ಪ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಪರವಾದ ಒಲವು ಹಾಗೂ ಸ್ವಾಮಿ ರಮಾನಂದ ತೀರ್ಥರು, ಜನಾರ್ದನ್ ರಾವ್ ದೇಸಾಯಿ, ಜಗನ್ನಾಥರಾವ್ ಚಂಡ್ರಕಿ, ಕೋಳೂರು ಮಲ್ಲಪ್ಪ ಅವರೊಂದಿಗೆ ಬೆಳೆದ ಸಖ್ಯ, ತರುಣ ಸಂಘದ ಬೆಳವಣಿಗೆ, ಸಹವರ್ತಿಗಳೊಂದಿಗೆ ಸೇರಿ 1938ರಲ್ಲಿ ಪುಣೆಯಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಪಾಟೀಲರು ಪಾಲ್ಗೊಂಡ ಅಂಶಗಳು ಈ ಅಧ್ಯಾಯದಲ್ಲಿ ಬರುತ್ತವೆ. 3ನೇ ಅಧ್ಯಾಯದಲ್ಲಿ ಹೈದರಾಬಾದ್ ಸಂಸ್ಥಾನದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಜಾಕಾರರು ನಡೆಸುತ್ತಿದ್ದ ದೌರ್ಜನ್ಯ, ಇದರಿಂದ ಪ್ರೇರಿತರಾದ ಪಾಟೀಲರು ರಜಾಕಾರರನ್ನು ಬಗ್ಗುಬಡಿಯಲು ಒಂದೇ ಮಾತರಂ ಚಳವಳಿಗೆ ಧುಮುಕಿದ್ದು, ಆ ಚಳವಳಿಯ ತೀವ್ರತೆ ಸೃಷ್ಟಿಸಿದ ಜೈಲು ಶಿಕ್ಷೆ, ಪ್ರತಿ ಜೈಲಿನಲ್ಲಿಯೂ ಪಾಟೀಲರು ತಮ್ಮ ಸಹವರ್ತಿಗಳನ್ನು ಹೋರಾಟದ ಕಡೆಗೆ ಪ್ರಚೋದಿಸುತ್ತಿದ್ದರು ಎನ್ನುವ ಕಾರಣಕ್ಕಾಗಿ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ವರ್ಗಾಯಿಸುತ್ತಿದ್ದ ಅಂಶಗಳು ಈ ಅಧ್ಯಾಯದಲ್ಲಿ ಗಮನ ಸೆಳೆಯುತ್ತವೆ. ಚಲೇಜಾವ್ ಚಳವಳಿಯ ಹೊತ್ತಿನಲ್ಲಿ ಸರ್ದಾರ್ ಶರಣಗೌಡ, ದತ್ತಾತ್ರೇಯ ಔರಾದಿ ಸೇರಿದಂತೆ ಇತರರೊಂದಿಗೆ ಸೇರಿಕೊಂಡು ನಿಜಾಂ ಸರ್ಕಾರಕ್ಕೆ ತೆರಿಗೆ ನೀಡದಂತೆ ಹೋರಾಟ ರೂಪಿಸಿದ್ದಲ್ಲದೆ, ಹೋರಾಟಕ್ಕೆ ಶಸ್ತ್ರಾಸ್ತ್ರ ಅಗತ್ಯವಿದ್ದ ಕಾರಣಕ್ಕಾಗಿ ಪಾಟೀಲರ ನೇತೃತ್ವದ ಪಡೆ ನಿಂಬರ್ಗಾ ಪೊಲೀಸ್ ಠಾಣೆಯನ್ನು ಕೊಳ್ಳೆ ಹೊಡೆಯುವ ಅಂಶಗಳು ಈ ಅಧ್ಯಾಯದಲ್ಲಿ ದಾಖಲಾಗಿವೆ. 4ನೇ ಅಧ್ಯಾಯದಲ್ಲಿ ಪಾಟೀಲರು ತಮ್ಮ ಮಿತ್ರರ ಜೊತೆಗೂಡಿ ರಜಾಕಾರರೊಂದಿಗೆ ನಡೆಸಿದ ಹೋರಾಟ, ಅದರಲ್ಲೂ ಮುಖ್ಯವಾಗಿ ಮಜ್ಲಿಸ್-ಎ-ಇತ್ತೆಹಾದ್ ಉಲ್ ಮುಸ್ಲಿಮಿನ್ ಹಾಗೂ ರಜಾಕಾರರೊಂದಿಗೆ ನಡೆಸಿದ ಸೆಣಸಾಟ, ಇಂಥದ್ದೊಂದು ಹೋರಾಟ ರೂಪಿಸಿದ್ದಕ್ಕಾಗಿ ಪಾಟೀಲರು ಕಲಬುರಗಿ ಜೈಲು ಸೇರುತ್ತಾರೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ರಜಾಕಾರರ ಹಾವಳಿಗೆ ಹೆದರಿ ಗುಳೆ ಹೋಗಿದ್ದ ನಿರಾಶ್ರಿತರಿಗಾಗಿ ಶಿಬಿರಗಳನ್ನು ನಡೆಸುವ ಪಾಟೀಲರು ಗಡಿ ಚಳವಳಿಯಲ್ಲಿ ಪಾಲ್ಗೊಂಡು ನಿಜಾಂ ಸರ್ಕಾರಕ್ಕೆ ಆತಂಕ ಮೂಡಿಸುತ್ತಾರೆ. ಒಂದು ಹಂತದಲ್ಲಿ ನಿಜಾಂ ಸರ್ಕಾರವನ್ನು ಬಗ್ಗುಬಡಿಯುವ ನಿಟ್ಟಿನಲ್ಲಿ ಪಾಟೀಲರು ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಪೂರೈಸುವ ವ್ಯಕ್ತಿಗಳೊಂದಿಗೆ ಸಹ ಸಂಪರ್ಕ ಇಟ್ಟುಕೊಂಡಿದ್ದರು.
ಒಂದು ಹಂತದಲ್ಲಿ ಅಂದಿನ ಹೈದರಾಬಾದ್ ಕರ್ನಾಟಕದ ನಾಯಕರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದ ರಾಷ್ಟ್ರ ನಾಯಕರಾದ ಎಸ್ ನಿಜಲಿಂಗಪ್ಪ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಿಜಿ ಖೇರ್ ಅವರು ಪಾಟೀಲ್ ಹಾಗೂ ಅವರ ಸ್ನೇಹಿತರು ಮದ್ದುಗುಂಡುಗಳನ್ನು ತರುವಾಗ ಅವರ ವಾಹನಗಳನ್ನು ಪೊಲೀಸರು ತಲಾಶ್ ಮಾಡದಂತೆ ಸೂಚನೆ ಸಹ ಕೊಟ್ಟಿದ್ದರು ಎಂಬ ಅಂಶವನ್ನು ಲೇಖಕರು ಪ್ರಸ್ತಾಪಿಸುತ್ತಾರೆ. ಬಳಿಕ ನಿಜಾಂ ಸರ್ಕಾರದ ವಿರುದ್ಧ ನಡೆಯುವ ಪೊಲೀಸ್ ಕಾರ್ಯಾಚರಣೆ, ಟೋಳಿಗಳು ಮತ್ತು ರಜಾಕಾರರ ಮಧ್ಯೆ ನಡೆಯುವ ಸಂಘರ್ಷ, ರಜಾಕಾರರ ತಾಣಗಳ ಮೇಲೆ ನಡೆಯುವ ದಾಳಿ, ತಿರುಕುಚಿಂಚೋಳಿಯಲ್ಲಿ ಇಂತಹ ಒಂದು ದಾಳಿಯಲ್ಲಿ ಪಾಟೀಲರ ಆಪ್ತಮಿತ್ರ ಅಪ್ಪಾರಾವ್ ಪಾಟೀಲರು ರಜಾಕಾರರ ಗುಂಡೇಟಿಗೆ ಬಲಿಯಾಗುವುದನ್ನು ಲೇಖಕರು ದಾಖಲಿಸುತ್ತಾರೆ. ಇನ್ನು 5ನೇ ಅಧ್ಯಾಯದಲ್ಲಿ ಚಂದ್ರಶೇಖರ್ ಪಾಟೀಲರ ರಾಜಕೀಯ ಜೀವನಕ್ಕೆ ಪ್ರಾಶಸ್ತ್ಯ ನೀಡಲಾಗಿದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿ ಬೆಳೆದ ರೀತಿ, ಎಲ್ಲರೂ ಮೆಚ್ಚುವ ಶಾಸಕರಾಗಿ ಆಯ್ಕೆಗೊಳ್ಳುವ ಕ್ರಮ, ಈ ಮಧ್ಯೆ ಹಿರಿಯ ಮುತ್ಸದ್ದಿಗಳಾದ ಎಸ್ ನಿಜಲಿಂಗಪ್ಪ ಅವರಿಂದ ಹಿಡಿದು ರಾಮಕೃಷ್ಣ ಹೆಗಡೆ ಸೇರಿದಂತೆ ಘಟಾನುಘಟಿ ನಾಯಕರೊಂದಿಗೆ ಹೊಂದಿದ್ದ ಸಖ್ಯವನ್ನು ಲೇಖಕರು ವಿವರಿಸುತ್ತಾ ಹೋಗುತ್ತಾರೆ. ಬಹುಮುಖ್ಯವಾಗಿ ಪಾಟೀಲರು ಪ್ರಥಮ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುವುದು, ಖಾದಿ ಬೋರ್ಡ್, ಗ್ರಾಮೋದ್ಯೋಗ, ಕೈಗಾರಿಕೆ, ಕುಟುಂಬ ಯೋಜನೆ, ರೆಡ್ ಕ್ರಾಸ್ ಸಂಸ್ಥೆ, ಭಾರತ ಸೇವಾ ಸಮಾಜ, ಕಾಂಗ್ರೆಸ್ ಸೇವಾದಳ, ರಾಜ್ಯ ಸಮಾಜ ಕಲ್ಯಾಣ ಸಲಹಾ ಸಮಿತಿ ಸದಸ್ಯರಾಗಿ ಪಾಟೀಲರು ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಡಾಕ್ಟರ್ ಮಹಾಬಲೇಶ್ವರಪ್ಪ ವಿವರಿಸುತ್ತಾರೆ. ಇದರ ಜೊತೆಗೆ ಬ್ಲಾಕ್ ಅಭಿವೃದ್ಧಿ ಸಮಿತಿಗಳ ಸ್ಥಾಪನೆ, ಮಹಿಳಾ ಮಂಡಳಿಗಳು ಮತ್ತು ವಾಚನಾಲಯಗಳ ಸ್ಥಾಪನೆ, ಕುಡಿಯುವ ನೀರು ಪೂರೈಕೆ, ಸೇದುವ ಬಾವಿಗಳನ್ನು ನಿರ್ಮಿಸುವ ಮೂಲಕ ಜನರನ್ನು ಕಾಡುತ್ತಿದ್ದ ನಾರುಹುಣ್ಣು ಸಮಸ್ಯೆಯನ್ನು ಪಾಟೀಲರು ಅತ್ಯಂತ ಯಶಸ್ವಿಯಾಗಿ ನಿಯಂತ್ರಿಸುವಲ್ಲಿ ಹೇಗೆ ಪಾತ್ರ ನಿರ್ವಹಿಸುವುದರು ಎಂಬುದನ್ನು ಲೇಖಕರು ವಿವರಿಸುತ್ತಾರೆ. ಶಿಕ್ಷಣ ರಂಗದಲ್ಲಿಯೂ ಚಂದ್ರಶೇಖರ ಪಾಟೀಲರು ಅಮೋಘ ಸೇವೆ ಸಲ್ಲಿಸಿದ್ದಾರೆ ಎಂಬುದನ್ನು ಲೇಖಕರು ಹೇಳುತ್ತಾ ಹೋಗುತ್ತಾರೆ. ಕ್ರಾಂತಿಕಾರಿ ಹೋರಾಟಗಾರ ಅಪ್ಪಾರಾವ್ ಪಾಟೀಲರ ಸ್ಮರಣಾರ್ಥ ಮಹಾಗಾಂವ್ನಲ್ಲಿ ಶಿಕ್ಷಣಾರ್ಥಿಗಳಿಗೆ ವಸತಿ ನಿಲಯ ಸ್ಥಾಪನೆ, 1957ರಿಂದ 60ರ ಮಧ್ಯೆ ಗುಲ್ಬರ್ಗ ಜಿಲ್ಲೆಯ ಪಟವಾಣ, ಕಿರಣಗಿ, ಫರಹತಾಬಾದ್, ತಡಕಲ್, ನಿಂಬರ್ಗ, ಸ್ವಂತ, ವಾಡಿ ಮತ್ತು ಬೀದರ್ ಜಿಲ್ಲೆಯ ಭೀಮಳಖೇಡ, ನಿರಣಾ, ರಂಜೋಳ ಸೇರಿದಂತೆ ಇತರ ಕಡೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಚಂದ್ರಶೇಖರ ಪಾಟೀಲರು ಆರಂಭಿಸಿದರು. ಮಹಾಗಾಂವ್, ಕಮಲಾಪುರ, ಹುಮ್ನಾಬಾದ್, ಪಟವಾಣ, ಫಿರೋಜಾಬಾದ್, ಚಿಂಚನ್ಸೂರ್, ಆಳಂದ ಮೊದಲಾದ ಕಡೆಗಳಲ್ಲಿ ಮಾಧ್ಯಮಿಕ ಶಾಲೆಗಳು ಆರಂಭಗೊಳ್ಳುವಂತೆ ನೋಡಿಕೊಂಡರು. ಇದರ ಜೊತೆಗೆ ಗಂಡೋರಿ ಏತ ನೀರಾವರಿ ಯೋಜನೆ, ಬೆಣ್ಣೆತೊರ ನದಿಗೆ ಅಣೆಕಟ್ಟು ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಮರಗುತ್ತಿ ಚಿಂಚೋಳಿ ರಸ್ತೆ ನಿರ್ಮಾಣದಿಂದ ಹಿಡಿದು ಕಲಬುರಗಿಯ ಎಂಎಸ್ಕೆ ಮಿಲ್ ಕಾರ್ಮಿಕರ ಸಮಸ್ಯೆ ಇತ್ಯರ್ಥಪಡಿಸುವವರೆಗೆ ಹಲವು ಆಯಾಮಗಳಲ್ಲಿ ಪಾಟೀಲರು ಅತ್ಯಂತ ಕ್ರಿಯಾಶೀಲರಾಗಿ ದುಡಿದರು ಎಂಬ ಮಹತ್ವದ ಅಂಶಗಳನ್ನು ಲೇಖಕರು ಅನಾವರಣಗೊಳಿಸುತ್ತಾರೆ. ಅಧ್ಯಾಯ 6ರಲ್ಲಿ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಪಾಟೀಲರು ವಹಿಸಿದ ಗಣನೀಯ ಪಾತ್ರವನ್ನು ವಿವರಿಸಲಾಗಿದ್ದು, ಗುಲ್ಬರ್ಗಾ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ವಿಲೀನಗೊಳಿಸುವ ನಿಟ್ಟಿನಲ್ಲಿ ಚಂದ್ರಶೇಖರ್ ಪಾಟೀಲರು ಹಲವು ಜನಾಭಿಪ್ರಾಯ ಸಂಗ್ರಹ ಸಭೆಗಳನ್ನು ನಡೆಸಿದ್ದನ್ನು ಲೇಖಕರು ದಾಖಲಿಸುತ್ತಾರೆ. ಅಧ್ಯಾಯ 7ರಲ್ಲಿ ಚಂದ್ರಶೇಖರ್ ಪಾಟೀಲರ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಕೆಲಸವನ್ನು ಲೇಖಕರು ಮಾಡಿದ್ದಾರೆ. ಒಟ್ಟಾರೆ ಚಂದ್ರಶೇಖರ್ ಪಾಟೀಲ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ ಕೃತಿಯು ಐತಿಹಾಸಿಕ ಸತ್ಯಗಳನ್ನು ಯಥಾವತ್ತಾಗಿ ದಾಖಲಿಸಿದ ಈ ಕಾಲಘಟ್ಟದ ಅತ್ಯಂತ ಪ್ರಮುಖ ಕೃತಿ ಎನ್ನುವುದಂತೂ ಸುಳ್ಳಲ್ಲ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾನಂದ ಪೆರ್ಲಾ ಹಾಗೂ ಚಿ.ಸಿ. ನಿಂಗಣ್ಣ ಅವರ ಸಂಪಾದಕತ್ವದ ಅನನ್ಯ ಮಹಾದೇವ, ಸ್ವಾತಂತ್ರ್ಯ ಸೇನಾನಿ ಮಹಾದೇವಪ್ಪ ಕಡೇಚೂರ್ ಅವರ ಅಭಿನಂದನಾ ಗ್ರಂಥ ಹಾಗೂ ಡಾಕ್ಟರ್ ಬಿ.ಸಿ. ಮಹಾಬಲೇಶ್ವರಪ್ಪ ಅವರ ಚಂದ್ರಶೇಖರ್ ಪಾಟೀಲ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಮಹೇಶ್ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳು. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು. ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ. ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು, ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು, ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ. ನಿಯತಕಾಲಿಕೆ ವಿಭಾಗ, ಪುಸ್ತಕ ವಿಭಾಗ, ಸಂದರ್ಭ ಸೇವಾ ವಿಭಾಗ, ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ. 19 ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ.
ಕಲಬುರಗಿ ನಗರದಲ್ಲಿ. ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಎಚ್ಎನ್ ಅನಿಲ್ ಕುಮಾರ್. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.